ಜೂನ್ 3ರಂದು ಡಿಪಾರ್ಗೆ ಅನುಮತಿ ಕೇಳಿ ಕೆಎಸ್ಸಿಎ ಪತ್ರ ಬರೆದಿತ್ತು. ಆರ್ಸಿಬಿ ಆಟಗಾರರನ್ನು ಸನ್ಮಾನಿಸಲು ಅನುಮತಿ ಕೇಳಿ ಪತ್ರ ಬರೆದಿತ್ತು. ವಿಧಾನಸೌಧದಲ್ಲಿ ಆಟಗಾರರಿಗೆ ಸನ್ಮಾನಿಸಲು ಕೆಎಸ್ಸಿಎ ಪತ್ರ ಜೂನ್ 4ರಂದೇ ಡಿಸಿಪಿ ಕರಿಬಸನಗೌಡರು ಅಪಾಯದ ಎಚ್ಚರಿಕೆ ಕೊಟ್ಟಿದ್ರು. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಈಗ ಅದನ್ನ ಸತ್ಯವತಿ ಅವರು ವೈರಲ್ ಮಾಡಿಬಿಟ್ರು ಅಂತ ಹೇಳಿ ಅವ್ರನ್ನ ಕರೆಸ್ಬಿಟ್ಟು ನೀವೀಗ ತಲೆದಂಡ ಮಾಡೋದಕ್ಕೆ ಫಿಕ್ಸ್ ಆಗ್ಬಿಟ್ರ. ಒಟ್ರಾಶಿ ನಿಮ್ದು ತೂತು ಮುಚ್ಚಬೇಕೀಗ. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಹೊರಗಡೆಯಿಂದ ಸಿಬ್ಬಂದಿ ಕರೆಸಬೇಕು, ಅಧಿಕಾರಿಗಳ ನಿಯೋಜನೆ ಆಗಬೇಕು ಅಂದ್ರೆ ಅರ್ಥಾತ್ 4ನೇ ತಾರೀಕಿಗೆ ಗೊತ್ತಿತ್ತು. ಹಾಗಾದ್ರೆ ಏನೆಲ್ಲ ಆಗುತ್ತೆ ಅಂತ ಅಲ್ಲಿ ಪತ್ರದಲ್ಲಿ ಮೊದಲೇ ಭವಿಷ್ಯ ನುಡಿದಿದ್ದಾರೆ ನೋಡಿ ಅಲ್ಲಿ. ಹೀಗಾಗಿ ಕಾಲಾವಕಾಶ ಬೇಕು ಅಂತ ಡಿಸಿಪಿ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರೂ ಕೂಡ ಹಠಕ್ಕೆ ಬಿದ್ದು ನೀವು ಕಾರ್ಯಕ್ರಮ ನಡೆಸಿದ್ರಾ? ಯಾವ ಹಠಕ್ಕೆ? ಡಿಕೆ ಶಿವಕುಮಾರ್ ಸನ್ಗ್ಲಾಸ್ ಹಾಕೊಂಡು ಬರೋದೇನು, ವಿಧಾನಸೌಧ ಮೆಟ್ಲು ಮುಂದೆ ನಿಂತ್ಕೊಳ್ಳೋದೇನು, ಪೋಸ್ ಕೊಡೋದೇನು, ಆರ್ಸಿಬಿ ಬಾವುಟ ಹಿಡಿದು ಕಾರ್ನಲ್ಲಿ ಜನರಿಗೆ ತೋರಿಸ್ಕೊಂಡು ಹೋಗೋದೇನು, ಅಲ್ಲಿ ಪ್ಲೇಯರ್ಸ್ ಗಳನ್ನ ಪಿಕಪ್ ಮಾಡೋದೇನು, ಎಚ್ಎಎಲ್ ನಲ್ಲಿ ಇವರೇ ನಿಂತ್ಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಗ್ರೌಂಡ್ ಅಲ್ಲಿ ಆಡಿ ಕಪ್ ಗೆಲ್ಸಿರೋ ರೀತಿಯಲ್ಲಿ ಬಿಹೇವ್ ಮಾಡಿಬಿಟ್ರು. ಈಗೇನಾಯ್ತು? ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದ್ರು ಕೂಡ ನೀವು ಹಠಕ್ಕೆ ಬಿದ್ದು ಯಾಕೆ ಸಮಯಾವಕಾಶ ಕೇಳಿದ್ದಾರೆ. ಇದು ಕಂಪ್ಲೀಟ್ ಸಿಸ್ಟಮ್ ಫೇಲ್ಯೂರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಬಿಲ್ಡಪ್ಗೋಸ್ಕರ, ಶೋಕಿಗೋಸ್ಕರನ ಅಥವಾ ಆರ್ಸಿಬಿ ಕಪ್ ಗೆದ್ದಿದ್ದೀವಿ ಅನ್ನೋ ವಿಚಾರನೆ ಇಟ್ಕೊಂಡು ಇನ್ನಷ್ಟು ಪ್ರಚಾರಕ್ಕ? ಇಲ್ಲಿ ಕಂಪ್ಲೀಟ್ ಈ ವಿಚಾರದಿಂದ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಅರವಿಂದ್, ಏನ್ ಹೇಳ್ತೀರಾ? ಖಂಡಿತ ದಿವಿತ್, ನಿಜಕ್ಕೂ ಈ ಒಂದು ಕಾಲ್ತುಳಿತ ಪ್ರಕರಣ ನಿಜಕ್ಕೂ ಒಂದು ಕಪ್ಪು ಚುಕ್ಕೆಯನ್ನ ಮೂಡಿಸಿರುವಂತದ್ದು. ಈ ದುರ್ಘಟನೆ ಆಗೋಕ್ಕಿಂತ ಮುಂಚಿತವಾಗಿ ಆದಂತಹ ಮಿಸ್ಟೇಕ್ಗಳು ಜೊತೆಗೆ ಆ ಕೆಲವು ಲೆಟರ್ಗಳೇನಿದಾವೆ ಅವು ಈಗ ವೈರಲ್ ಆಗ್ತಾ ಇರುವಂತದ್ದು. ಒಂದೊಂದೇ ವಿಡಿಯೋ ಸಮೇತ ಸೇರಿದಂತೆ ಸರ್ಕಾರ ಎಡವಿದ್ಯಲ್ಲಿ ಜೊತೆಗೆ ಪೊಲೀಸ್ ಇಲಾಖೆ ಎಡವಿದ್ಯಲ್ಲಿ ಅನ್ನುವಂತಹ ಬಹಿರಂಗವಾಗಿ ಕೆಲವೊಂದು ಲೆಟರ್ಗಳು ಈಗ ವೈರಲ್ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಭದ್ರತಾ ಡಿಸಿಪಿ ಆಗಿರುವಂತಹ ಕರಿಬಸವನ್ ಅವರು, ಅಂದ್ರೆ ವಿಧಾನಸೌಧದ ಭದ್ರತಾ ಡಿಸಿಪಿ ಆಗಿರುವಂತಹ ಕರಿಬಸವನ್ ಅವರು ಡಿಪಿಆರ್ಗೆ ಒಂದು ಲೆಟರ್ ನ ಬರೆದಿರ್ತಾರೆ. ಈ ಒಂದು ಭದ್ರತೆ ವಿಚಾರದಲ್ಲಿ, ಅಂದ್ರೆ ಏನು ಈ ಐಪಿಎಲ್ ನ ಫೈನಲ್ ಪಂದ್ಯಾವಳಿ, ಪಂಜಾಬ್ ಮತ್ತು ಆರ್ಸಿಬಿಯ ಫೈನಲ್ ಪಂದ್ಯಾವಳಿ ಮುಗಿದು ರಾತ್ರಿ ಇಡೀ ಆಚರಣೆಯನ್ನ ಆರ್ಸಿಬಿಯ ಫ್ಯಾನ್ಸ್ ಗಳು ಬೆಂಗಳೂರಿನಲ್ಲಿ ಆಚರಣೆ ಮಾಡಿರ್ತಾರೆ. ಆಗಲೂ ಕೂಡ ಭದ್ರತಾ ಸಿಬ್ಬಂದಿಗಳು, ಅಂದ್ರೆ ನಗರ ಪೊಲೀಸ್ನ ಎಲ್ಲಾ ಸಿಬ್ಬಂದಿಗಳು ರಾತ್ರಿ ಇಡೀ ಆ ಒಂದು ಭದ್ರತೆಯನ್ನ ನೀಡಿರ್ತಾರೆ. ಇದಾದ ಬಳಿಕ ಮಾರನೇ ದಿನವೇ ಅದರ ಒಂದು ಸಕ್ಸಸ್ ಸೆಲೆಬ್ರೇಷನ್ ನ ಮಾಡೋದಕ್ಕಾಗಿ ಸರ್ಕಾರ ಆ ಒಂದು ಇವೆಂಟ್ ನ ಅರೇಂಜ್ ಮಾಡುತ್ತೆ. ಜೊತೆಗೆ ಒಂದೇ ದಿನದಲ್ಲಿ 3 ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಸಾಧ್ಯ ಇಲ್ಲ, ಇದಕ್ಕೆ ಭದ್ರತೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಪೊಲೀಸ್ ಇಲಾಖೆ ಈಗಾಗಲೇ ತಿಳಿಸಿರುತ್ತೆ. ಇದಾದ ಬಳಿಕ ಮತ್ತೆ ಅವರು, ಅಂದ್ರೆ ಈ ಒಂದು ಕೆಸಿಎ ಒತ್ತಡ ಜೊತೆಗೆ ಆರ್ಸಿಬಿ ಫ್ರಾಂಚೈಸಿಯ ಒತ್ತಡದ ಮೇರೆಗೆ 3 ಕಾರ್ಯಕ್ರಮಗಳನ್ನ ಒಂದೇ ದಿನ ನಡೆಸ್ತಾರೆ. ಆ ಹಂತದಲ್ಲಿ ಮುಖ್ಯವಾಗಿ ವಿಧಾನಸೌಧದಲ್ಲೂ ಕೂಡ ಅದರ ಮುಂಭಾಗದಲ್ಲಿ ನಡೀತಾ ಇರುವಂತಹ ಸನ್ಮಾನ ಕಾರ್ಯಕ್ರಮದಲ್ಲೂ ಕೂಡ ಅರಿಸುಮುರಿಸು ಆಗುವಂತದ್ದು, ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಇದಾದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ ಕಾಲ್ತುಳಿತ ಆಗುತ್ತೆ. ಈಗ ಸದ್ಯ ಬರ್ತಾ ಇರುವಂತದ್ದು, ಅಂದ್ರೆ ಈ ಹಿಂದೆ ಪೊಲೀಸ್ ಇಲಾಖೆಯವರು ಈ ಸಂಬಂಧಪಟ್ಟಂತೆ ಇದು ಸಾಧ್ಯ ಇಲ್ಲ ಅನ್ನುವಂತಹ ಪತ್ರ ಬರೆದಿದ್ರು ಅನ್ನುವಂತಹ ವಿಷಯ ಈಗ ಹೊರಗೆ ಬರ್ತಾ ಇದೆ. ಸರ್ಕಾರ ಎಡವಿದ್ಯಲ್ಲಿ ಅನ್ನುವಂಥದ್ದು ಈಗ ಸತ್ಯಾಸತ್ಯತೆ ಬಹಿರಂಗ ಆಗ್ತಾ ಇರುವಂತದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜೂನ್ 3ರಂದು ಡಿಪಾರ್ಗೆ ಅನುಮತಿ ಕೇಳಿ ಕೆಎಸ್ಸಿಎ ಪತ್ರ ಬರೆದಿತ್ತು. ಆರ್ಸಿಬಿ ಆಟಗಾರರನ್ನು ಸನ್ಮಾನಿಸಲು ಅನುಮತಿ ಕೇಳಿ ಪತ್ರ ಬರೆದಿತ್ತು. ವಿಧಾನಸೌಧದಲ್ಲಿ ಆಟಗಾರರಿಗೆ ಸನ್ಮಾನಿಸಲು ಕೆಎಸ್ಸಿಎ ಪತ್ರ ಜೂನ್ 4ರಂದೇ ಡಿಸಿಪಿ ಕರಿಬಸನಗೌಡರು ಅಪಾಯದ ಎಚ್ಚರಿಕೆ ಕೊಟ್ಟಿದ್ರು. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಈಗ ಅದನ್ನ ಸತ್ಯವತಿ ಅವರು ವೈರಲ್ ಮಾಡಿಬಿಟ್ರು ಅಂತ ಹೇಳಿ ಅವ್ರನ್ನ ಕರೆಸ್ಬಿಟ್ಟು ನೀವೀಗ ತಲೆದಂಡ ಮಾಡೋದಕ್ಕೆ ಫಿಕ್ಸ್ ಆಗ್ಬಿಟ್ರ. ಒಟ್ರಾಶಿ ನಿಮ್ದು ತೂತು ಮುಚ್ಚಬೇಕೀಗ. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಹೊರಗಡೆಯಿಂದ ಸಿಬ್ಬಂದಿ ಕರೆಸಬೇಕು, ಅಧಿಕಾರಿಗಳ ನಿಯೋಜನೆ ಆಗಬೇಕು
ಅಂದ್ರೆ ಅರ್ಥಾತ್ 4ನೇ ತಾರೀಕಿಗೆ ಗೊತ್ತಿತ್ತು. 4ನೇ ತಾರೀಕಿಗೆ ಗೊತ್ತಿತ್ತು ಹಾಗಾದ್ರೆ ಏನೆಲ್ಲ ಆಗುತ್ತೆ ಅಂತ. ಅಲ್ಲಿ ಪತ್ರದಲ್ಲಿ ಮೊದಲೇ ಭವಿಷ್ಯ ನುಡಿದಿದ್ದಾರೆ ನೋಡಿ ಅಲ್ಲಿ. ಹೀಗಾಗಿ ಕಾಲಾವಕಾಶ ಬೇಕು ಅಂತ ಡಿಸಿಪಿ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರೂ ಕೂಡ ಹಠಕ್ಕೆ ಬಿದ್ದು ನೀವು ಕಾರ್ಯಕ್ರಮ ನಡೆಸಿದ್ರಾ? ಯಾವ ಹಠಕ್ಕೆ? ಡಿ.ಕೆ. ಶಿವಕುಮಾರ್ ಸನ್ಗ್ಲಾಸ್ ಹಾಕೊಂಡು ಬರೋದೇನು, ವಿಧಾನಸೌಧ ಮೆಟ್ಲು ಮುಂದೆ ನಿಂತ್ಕೊಳ್ಳೋದೇನು, ಪೋಸ್ ಕೊಡೋದೇನು, RCB ಬಾವುಟ ಹಿಡಿದು ಕಾರ್ನಲ್ಲಿ ಜನರಿಗೆ ತೋರಿಸ್ಕೊಂಡು ಹೋಗೋದೇನು, ಅಲ್ಲಿ ಪ್ಲೇಯರ್ಸ್ ಗಳನ್ನ ಪಿಕಪ್ ಮಾಡೋದೇನು HAL ನಲ್ಲಿ. ಇವರೇ ನಿಂತ್ಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಗ್ರೌಂಡ್ ಅಲ್ಲಿ ಆಡಿ ಕಪ್ ಗೆಲ್ಸಿರೋ ರೀತಿಯಲ್ಲಿ ಬಿಹೇವ್ ಮಾಡಿಬಿಟ್ರು. ಈಗೇನಾಯ್ತು? ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದ್ರು ಕೂಡ ನೀವು ಹಠಕ್ಕೆ ಬಿದ್ದು ಯಾಕೆ ಸಮಯಾವಕಾಶ ಕೇಳಿದ್ದಾರೆ. ಇದು ಕಂಪ್ಲೀಟ್ ಸಿಸ್ಟಮ್ ಫೇಲ್ಯೂರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಬಿಲ್ಡಪ್ಗೋಸ್ಕರ, ಶೋಕಿಗೋಸ್ಕರನ ಅಥವಾ RCB ಕಪ್ ಗೆದ್ದಿದ್ದೀವಿ ಅನ್ನೋ ವಿಚಾರನೆ ಇಟ್ಕೊಂಡು ಇನ್ನಷ್ಟು ಪ್ರಚಾರಕ್ಕ? ಇಲ್ಲಿ ಕಂಪ್ಲೀಟ್ ಈ ವಿಚಾರದಿಂದ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಅರವಿಂದ್, ಏನ್ ಹೇಳ್ತೀರಾ? ಖಂಡಿತ ದಿವಿತ್, ನಿಜಕ್ಕೂ ಈ ಒಂದು ಕಾಲ್ತುಳಿತ ಪ್ರಕರಣ ನಿಜಕ್ಕೂ ಒಂದು ಕಪ್ಪು ಚುಕ್ಕೆಯನ್ನ ಮೂಡಿಸಿರುವಂತದ್ದು. ಈ ದುರ್ಘಟನೆ ಆಗೋಕ್ಕಿಂತ ಮುಂಚಿತವಾಗಿ ಆದಂತಹ ಮಿಸ್ಟೇಕ್ಗಳು ಜೊತೆಗೆ ಆ ಕೆಲವು ಲೆಟರ್ಗಳೇನಿದಾವೆ ಅವು ಈಗ ವೈರಲ್ ಆಗ್ತಾ ಇರುವಂತದ್ದು. ಒಂದೊಂದೇ ವಿಡಿಯೋ ಸಮೇತ ಸೇರಿದಂತೆ ಸರ್ಕಾರ ಎಡವಿದ್ಯಲ್ಲಿ ಜೊತೆಗೆ ಪೊಲೀಸ್ ಇಲಾಖೆ ಎಡವಿದ್ಯಲ್ಲಿ ಅನ್ನುವಂತಹ ಬಹಿರಂಗವಾಗಿ ಕೆಲವೊಂದು ಲೆಟರ್ಗಳು ಈಗ ವೈರಲ್ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಭದ್ರತಾ ಡಿಸಿಪಿ ಆಗಿರುವಂತಹ ಕರಿಬಸವನವರು, ಅಂದ್ರೆ ವಿಧಾನಸೌಧದ ಭದ್ರತಾ ಡಿಸಿಪಿ ಆಗಿರುವಂತಹ ಕರಿಬಸವನವರು DPRಗೆ ಒಂದು ಲೆಟರ್ ನ ಬರೆದಿರ್ತಾರೆ. ಈ ಒಂದು ಭದ್ರತೆ ವಿಚಾರದಲ್ಲಿ, ಅಂದ್ರೆ ಏನು ಈ IPL ನ ಫೈನಲ್ ಪಂದ್ಯಾವಳಿ, ಪಂಜಾಬ್ ಮತ್ತು RCB ಫೈನಲ್ ಪಂದ್ಯಾವಳಿ ಮುಗಿದು ರಾತ್ರಿ ಇಡೀ ಆಚರಣೆಯನ್ನ RCB ಫ್ಯಾನ್ಸ್ ಗಳು ಬೆಂಗಳೂರಿನಲ್ಲಿ ಆಚರಣೆ ಮಾಡಿರ್ತಾರೆ. ಆಗಲೂ ಕೂಡ ಭದ್ರತಾ ಸಿಬ್ಬಂದಿಗಳು, ಅಂದ್ರೆ ನಗರ ಪೊಲೀಸ್ನ ಎಲ್ಲಾ ಸಿಬ್ಬಂದಿಗಳು ರಾತ್ರಿ ಇಡೀ ಆ ಒಂದು ಭದ್ರತೆಯನ್ನ ನೀಡಿರ್ತಾರೆ. ಇದಾದ ಬಳಿಕ ಮಾರನೇ ದಿನವೇ ಅದರ ಒಂದು ಸಕ್ಸಸ್ ಸೆಲೆಬ್ರೇಷನ್ ನ ಮಾಡೋದಕ್ಕಾಗಿ ಸರ್ಕಾರ ಆ ಒಂದು ಇವೆಂಟ್ ನ ಅರೇಂಜ್ ಮಾಡುತ್ತೆ. ಜೊತೆಗೆ ಒಂದೇ ದಿನದಲ್ಲಿ 3 ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಸಾಧ್ಯ ಇಲ್ಲ, ಇದಕ್ಕೆ ಭದ್ರತೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಪೊಲೀಸ್ ಇಲಾಖೆ ಈಗಾಗಲೇ ತಿಳಿಸಿರುತ್ತೆ. ಇದಾದ ಬಳಿಕ ಮತ್ತೆ ಅವರು, ಅಂದ್ರೆ ಈ ಒಂದು KCA ಒತ್ತಡ ಜೊತೆಗೆ RCB ಫ್ರಾಂಚೈಸಿಯ ಒತ್ತಡದ ಮೇರೆಗೆ 3 ಕಾರ್ಯಕ್ರಮಗಳನ್ನ ಒಂದೇ ದಿನ ನಡೆಸ್ತಾರೆ. ಆ ಹಂತದಲ್ಲಿ ಮುಖ್ಯವಾಗಿ ವಿಧಾನಸೌಧದಲ್ಲೂ ಕೂಡ ಅದರ ಮುಂಭಾಗದಲ್ಲಿ ನಡೀತಾ ಇರುವಂತಹ ಸನ್ಮಾನ ಕಾರ್ಯಕ್ರಮದಲ್ಲೂ ಕೂಡ ಅರಿಸುಮುರಿಸು ಆಗುವಂತದ್ದು, ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಇದಾದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ ಕಾಲ್ತುಳಿತ ಆಗುತ್ತೆ. ಈಗ ಸದ್ಯ ಬರ್ತಾ ಇರುವಂತದ್ದು, ಅಂದ್ರೆ ಈ ಹಿಂದೆ ಪೊಲೀಸ್ ಇಲಾಖೆಯವರು ಈ ಸಂಬಂಧಪಟ್ಟಂತೆ ಇದು ಸಾಧ್ಯ ಇಲ್ಲ ಅನ್ನುವಂತಹ ಪತ್ರ ಬರೆದಿದ್ರು ಅನ್ನುವಂತಹ ವಿಷಯ ಈಗ ಹೊರಗೆ ಬರ್ತಾ ಇದೆ. ಸರ್ಕಾರ ಎಡವಿದ್ಯಲ್ಲಿ ಅನ್ನುವಂಥದ್ದು ಈಗ ಸತ್ಯಾಸತ್ಯತೆ ಬಹಿರಂಗ ಆಗ್ತಾ ಇರುವಂತದ್ದು. ದೀವಿತ್, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.